ರಮಾಕಾಂತ್ ವಿ ಪೂಜಾರಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಲಬುರಗಿ ನಗರದ ನಿರಾಶ್ರಿತ ಕೇಂದ್ರದಲ್ಲಿ ವಿಶೇಷವಾಗಿ ಮಧ್ಯಾಹ್ನದ ಊಟ ವಿತರಣೆ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲಾಯಿತು. ಕಲಬುರಗಿ ನಗರದಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ಮುಖಂಡರಾದ ರಮಾಕಾಂತ್ ವಿ ಪೂಜಾರಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಳಿಯನಾದ ಶಿವರಾಜ್ ಭಾವೆ ಅವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಮಾಕಾಂತ್ ವಿ ಪೂಜಾರಿ ಅವರು ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಮಾಡಿದರು. ನಂತರ ಅವರ ಅಳಿಯನಾದ ಶಿವರಾಜ್ ಭಾವೆ ಅವರು ಮಾತನಾಡಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ರಮಾಕಾಂತ್ ವಿ ಪೂಜಾರಿ ಅವರು ಈ ಹುಟ್ಟುಹಬ್ಬ ಆಚರಣೆ ಮಾಡಿರುವ ಹಿನ್ನೆಲೆಯಲ್ಲಿ ಧನ್ಯವಾದ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಇವತ್ತಿನ ದಿನ ಅಂದರೆ ನಮ್ಮ ಅಮ್ಮರದು ಬರ್ತಡೇ ಇದೆ. ನಮ್ಮ ಅಣ್ಣವರು ಅಣ್ಣ ಸಂತರಣೆ ಕೇಕ್ ಕಟ್ಟನ್ನು ಮಾಡುತ್ತಿದ್ದಾರೆ. ರುದ್ರ ಆಶ್ರಮದಲ್ಲಿ ಅಣ್ಣ ಸಂತರಣೆ ಮಾಡಿ ಕೇಕ್ ಅನ್ನು ಕಟ್ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಮಿತ್ರ ಮಂಡಳಿ ನಮ್ಮ ಮಾವನವರಿಗೆ ದೇವರು ಆಯುಷ್ಯವನ್ನು ಒಟ್ಟು ಚೆನ್ನಾಗಿ ಇರಲಿ ಎಂದು ಶುಭಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಶಿವರಾಜ್ ಭಾವೆಯವರು. ಮತ್ತು ಇವತ್ತಿನ ದಿನ ಕಾರ್ಯಕ್ರಮ ಅಂದರೆ ನಮ್ಮ ಮಾವನಾದ ರಮಾಕಾಂತ್ ವಿ ಪೂಜಾರಿ ಅವರು ಹುಟ್ಟಿದ ದಿನಾಚರಣೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೈಕೋರ್ಟ್ ಹತ್ರ ಇಲ್ಲಿ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಕೇಕ್ ಕಟ್ ಮಾಡಿ ಇಲ್ಲಿ ಊಟವನ್ನು ಹಾಕುತ್ತಿದ್ದೇವೆ. ಅನ್ನ ಸಂತರಣೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ದೇವರಲ್ಲಿ ಕೇಳ್ಕೊಂಡ್ರೆ ನಮ್ಮ ಮಾಮವರಿಗೆ ಆಯುಷನ್ನು ಚೆನ್ನಾಗಿ ಹೆಚ್ಚಿನ ರೂಪದಲ್ಲಿ ಕೊಡಲಿ ಎಂದು ಕೇಳ್ಕೊಳ್ಳಿ. ಹೈಕೋರ್ಟ್ ಎದುರ ವೃದ್ಧಾಶ್ರಮ ರಾಮಕಾಂತ್ ಪೂಜಾರಿ ನಮ್ಮ ತಮ್ರಿ ಊಟ ಕೊಟ್ಟಿದ್ದೇವ್ರಿ ವೃದ್ಧಾಶ್ರಮಕ್ಕ. ಇವತ್ತ ಮಧ್ಯಾಹ್ನ ಹುಟ್ಟದ ಹಬ್ಬದ ಶುಭಾಶಯಗಳು. ನಮ್ಮ ತಮ್ಮಗೆ ದೇವರ ಆಯುಷ್ಯ ಆರೋಗ್ಯ ಹೇಳಿ. ನಮ್ಮ ತಮ್ಮಗ್ ಚಂದ ಆಯುಷ್ಯ ಆರೋಗ್ಯ ಕೊಡ್ರಿ ದೇವ್ರಿಗೆ 101 ನಮಸ್ಕಾರ ಮಾಡ್ತೇನ್ರಿ. ನಮ್ಮ ತಮ್ಮಗ್ ಹಿಂಗೆ ಚಂದ ಹೇಳ್ರಿ.
ಇವತ್ತಿನ ದಿವಸ ಏನ್ ನಮ್ಮ ಹಳೆಯ ಆದಂತ ಶಿವರಾಜ್ ಭಾವೆ ಅವರ ನೇತೃತ್ವದಾಗ ಅವನಿಗೆ ಏನ್ ಚಿರೋಣಿ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೇಕ್ ಕಟ್ ಮಾಡಿ ಹಾಗೂ ಊಟದ ವ್ಯವಸ್ಥೆ ಮಾಡ್ಯಾನ. ಅದಕ್ಕೂ ಅವನಿಗೆ ಅಂತ ದೇವ್ರು ಅವ್ರಿಗೆ ನಮಗೆ ಏನಿಂದ ಆಯುಷು ಆರೋಗ್ಯ ಹೆಚ್ಚಿನ ರೀತಿಯಿಂದ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಂಡನ. ಅವನಿಗೆ ಯಾವತ್ತಿಗೂ ಎಂದಿಗೂ ಚಿರೋಣಿ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಇವತ್ತಿನ ದಿವಸ ಇವತ್ತು ಅನ್ನ ಅನ್ನ ಸಂತರ್ಪಣೆ ಮಾಡಿ ಹಾಗೂ ಕೇಕ್ ಕಟ್ ಮಾಡಿ ಒಂದು ಬರ್ಡೇ ಆಚರಣೆ ಮಾಡಲಾಗಿದೆ.